ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ನಾಟಕ ಅಂತ ಮಾತಾಡಿದ್ದಾರೆ. ಇದು ಬಿಡದಿ ಟೌನ್ಶಿಪ್ ಬಗ್ಗೆ ನಾಟಕದ ವಿಚಾರ ಅವ್ರು ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಏನು ಜೂನ್ 27ನೇ ತಾರೀಕು ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರು ಜಯಂತಿ ಆಗಿದ್ದ ದಿವಸ ಆವತ್ತು ಕುಮಾರಣ್ಣವ್ರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸಭೆ ಮುಗಿಸಿ ಈಚೆ ಬಂದ ಮೇಲೆ ಕಾರ್ ಮೇಲೆ ನಿಂತ್ಕೊಂಡು ಒಂದು ದೊಡ್ಡ ನಾಟಕ ಮಾಡಿದರು. ಅವ್ರು ಮಾಡಿದ ನಾಟಕ ಏನಂದರೆ, ನಾವು OBC, ನಾವು ಹಿಂದುಳಿದಿರಿದವರು, ಇವತ್ತು ಒಕ್ಕಲಿಗರ ಸಮುದಾಯ ನಮ್ಮನ್ನು ಸಹಿಸ್ತಾ ಇಲ್ಲ ಅಂಥೇಳಿ ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರು ಮಾತಾಡಿದ ಕಾರಣ ಏನಂದರೆ, ಈಗ ಬಲಜಿಗ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರೇ ಶಾಸಕರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ಅವ್ರು ಮಾತಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದವರು ಅದನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಸ್ನೇಹಿತರು JH ನಾಗರಾಜ್ ಅವರು ಸಂಬಂಧಿ ಅವ್ರ ಮನೆಗೆ ಬಂದಾದಮೇಲೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ 2028ಕ್ಕೆ B ಫಾರಮ್ ಸಿಕ್ಕಲ್ಲ ಅನ್ನೋದು ಕನ್ಫರ್ಮ್ ಆಗಿ B ಫಾರಮ್ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ